ಇವತ್ತು ಜಿಮ್ಮಲ್ಲಿ ಆಕ್ವರ್ಡ್ ಸಿಚುವೇಶನ್ ಗುರು. ಡೇ 127. ಈ ಜಿಮ್ಮಿಗೆ ಶಾರ್ಟ್ಸ್ ಹಾಕೊಂಡ್ ಬಂದ್ರೆ ಒಂಥರ ಆಕ್ವರ್ಡ್ ಸಿಚುವೇಶನ್ ಗುರು. ಎಲ್ಲರೂ ನಮ್ಮನೆ ನೋಡ್ತಿರ್ತಾರೆ. ನಾನ್ ಡೈಲಿ ಪ್ಯಾಂಟ್ ಹಾಕೊಂಡ್ ಹೋಗೋದಲ್ವಾ, ಸೊ ಅದ್ರ ಸಲುವಾಗಿ ಇವತ್ತೊಂದ್ 3-4 ಜನ ಕೇಳಿದ್ರು. ಆಕ್ಚುಲಿ ನಾನು ಬಹಳ ದಿನದಿಂದ ಶಾರ್ಟ್ಸ್ ನ ಲೆಗ್ ಡೇ ಇದ್ದಾಗ ಟ್ರೈ ಮಾಡ್ಬೇಕಂತ ಹೇಳಿದ್ದೆ. ಬಟ್ ಈ ಜಿಮ್ಮಿಗೆ ಹೋದ್ಮೇಲೆ ನಾನು ಶಾರ್ಟ್ಸ್ ಟ್ರೈ ಮಾಡಿದ್ದಿಲ್ಲ ಲೆಗ್ ಡೇ ಇದ್ದಿದ್ದ ದಿನ. ನಾನು ಹಳೆ ಜಿಮ್ ಅಲ್ಲಿ ಅವಾಗ ಶಾರ್ಟ್ಸ್ ಹಾಕೊಂಡ್ ಹೋಗ್ತಿದ್ದೆ. ಈ ಜಿಮ್ಮಿಗೆ ಬಂದ್ಮೇಲೆ ಶಾರ್ಟ್ಸ್ ನ ಯೂಸ್ ಮಾಡಿದ್ದಿಲ್ಲ. ಮಾತ್ರ ನಿಜವಾಗ್ಲೂ ಹೇಳ್ತೀನಿ ಗುರು, ಏನ್ ಕಂಫರ್ಟೇಬಲ್ ಗೊತ್ತಾ, ಫುಲ್ ಏರ್ ಕಂಡೀಷನರ್. ನೀವು ಅದನ್ನೇ ಥಿಂಕ್ ಮಾಡ್ತಿದ್ದೀರಲ್ಲ. ಇರ್ಲಿ, ಅದು ಕಾಮನ್. ಇನ್ಮೇಲೆ ಜಿಮ್ ಅಲ್ಲಿ ಲೆಗ್ ಡೇ ದಿನ ಶಾರ್ಟ್ಸ್ ನೇ ರೂಢಿ ಮಾಡ್ಕೋಬೇಕು. ಟ್ರೈ ಮಾಡುವ. ಪರವಾಗಿಲ್ಲ ಗುರು, ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇದ್ರು ಕೂಡ ಕಾಪ್ಸ್ ಮತ್ತೆ ಹ್ಯಾಮ್ಸ್ಟ್ರಿಂಗು ಚೆನ್ನಾಗಿ ಗ್ರೋ ಆಗ್ತಿದಾವೆ. ಇದಕ್ಕೆಲ್ಲ ಮೇನ್ ರೀಸನ್ ಏನ್ ಗೊತ್ತಾ, ನಿಮ್ ಪ್ರೋಟೀನ್ ಇಂಟೇಕು ಆಮೇಲೆ ಕಾರ್ಬ್ಸ್ ಮತ್ತೆ ಫೈಬರ್ ಎಲ್ಲ ಇಂಟೇಕ್ ಕರೆಕ್ಟ್ ಆಗ್ತಿದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ, ಏನು ಮಸಲ್ ಲಾಸ್ನು ಆಗೋದಿಲ್ಲ. ನಮ್ದು ಲೆಗ್ ಡೇ ಮುಗಿಸ್ಕೊಂಡು ಕಾರ್ಡಿಯೋ ಕಂಪ್ಲೀಟ್ ಮಾಡ್ಕೊಂಡು ಮನೆಗ್ ಬಂದ್ ಬ್ರೇಕ್ಫಾಸ್ಟ್ ಮಾಡಿ ಆಫೀಸಿಗೆ ಬಂದ್ವಿ. ಈ ಮಳೆ ಆಗಿರುತ್ತಲ್ಲ, ಅವತ್ ಒಂದ್ ದಿನ ಮಾತ್ರ ಪೂರ್ತಿ ಹಂಗೆ ಏನು ಜಮ್ಮು ಕಾಶ್ಮೀರದಲ್ಲಿದ್ದಂಗೆ ಕೋಲ್ಡ್ ಫೀಲ್ ಆಗುತ್ತೆ. ಅದ್ರ ಮರನೇ ದಿನ ಮತ್ತು ಪೂರ್ತಿ ಎಲ್ಲಾ ಕಡೆಯಿಂದ ನೀರ್ ಬರುತ್ತೆ ಗುರು. ಇರ್ಲಿ, ನಮ್ದಕ್ಕೆ ಏನು ಮಾಡ್ಲಿಕ್ ಬರಲ್ಲ. ಮನೆಗ್ ಬಂದು ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ. ಸ್ಟೇ ಫಿಟ್ ಅಂಡ್ ಫೋಕಸ್. ಸಿಗುವ ನಾಳೆ. ಬರ್ತೀನಿ ಗುರು. ಟಾಟಾ.